ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಮೊನ್ನೆ ಇಂಡಿಯಾ ಮತ್ತು ನ್ಯೂಜಿಲ್ಯಾಂಡ್ ಮ್ಯಾಚ್ ನಡೆದಿದೆ. ಆ ಮ್ಯಾಚ್ನಲ್ಲಿ ನಮ್ಮ ಇಂಡಿಯಾ ಟೀಮು ಹೇಗೆ ಸುತ್ತಿದೆ ಅಂತ ನೋಡ್ಕೊಂಬರೋಣ. ಅದ್ರ ಬಗ್ಗೆ ವಿರಾಟ್ ಕೊಹ್ಲಿ ಅವರು ಕೂಡ ಏನು ಹೇಳಿದ್ದಾರೆ ಅಂತ, ನಮ್ಮ ಇಂಡಿಯಾ ಬಗ್ಗೆ ಮತ್ತು ಅದು ಮ್ಯಾಚ್ ಸೋತಿರ ಬಗ್ಗೆ ಏನು ಹೇಳಿದ್ದಾರೆ ವಿರಾಟ್ ಕೊಹ್ಲಿ ಅಂತ ತಿಳ್ಕೊಂಬರೋಣ. ಅದಕ್ಕೆ ಮುಂಚೆ ಚೆನ್ನಾಗಿ ಏನೋ ಹೊಸರಿಗಿದ್ರೆ ನಮ್ಮದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾವೊಂದು ಯಾವುದೋ ಒಂದು ವೀಡಿಯೋಸ್ ಸ್ಪೋರ್ಟ್ಸ್ ವೀಡಿಯೋಸ್ ಹಾಕೋದ್ರೆ ನಿಮ್ಮ ಮೊಬೈಲ್ ನೋಟ್ಸ್ಕೊಂಡು ಬರುತ್ತೆ. ಅದೊಂದು ಸಲುವಾಗಿ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನ್ಯೂಜಿಲ್ಯಾಂಡು ವಿರುದ್ಧ ವಿರಾಟ್ ಕೊಹ್ಲಿ ಸೋತ ನಂತರ, ನಮ್ಮ ಇಂಡಿಯಾ ಟೀಮ್ ಸೋತ ನಂತರ ವಿರಾಟ್ ಕೊಹ್ಲಿ ಅವರು ಏನು ಹೇಳ್ತಾರೆ ಅಂತಂದರೆ, ನ್ಯೂಜಿಲ್ಯಾಂಡ್ ವಿರುದ್ಧ ನಾವು ತುಂಬ ಚೆನ್ನಾಗಿ ಆಟ ಆಡ್ತಿದ್ವಿ, ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ಕೊತ ಬರೋದಿದ್ವಿ. ಯಾಕಂದರೆ ವಿಕೆಟ್ ಮೇಲೆ ವಿಕೆಟ್ ತಿಕ್ಕೊಂತು ನಮ್ಮ ಇಂಡಿಯಾ ಟೀಮನ್ನು ನಾವು ಲೀಡಲ್ಲಿ ಇಟ್ಕೊಂಡು ಬರತ್ತಿದ್ವಿ. ಅದೇ ಇದರಲ್ಲಿ ನಮ್ಮ ಕಡೆ ಪ್ಲೇಯರ್ ಸ್ವಲ್ಪ ಹಿಂದೆ ಮುಂದೆ ಕಾಲು ಸ್ವಲ್ಪ ಹಿಂದೆ ಜರದರಿಂದ ನಾವು ಆ ಮ್ಯಾಚನ್ನು ಸೋಲಿದ ಕಾರಣ ನಮ್ಮ ಟೀಮ್ನಲ್ಲಿ ಕಾರಣ ಆದರು. ಯಾಕಂದರೆ ವಿಕೆಟ್ ಮೇಲೆ ವಿಕೆಟನ್ನು ಕೊಟ್ಟು, ಯಾಕಂದರೆ ವಿಕೆಟ್ಗಳು ನಾ ಗೆಲ್ಬೋದು, ನಾ ಗೆದ್ದೇ ಗೆಲ್ತೀವಿ ಆ ಮ್ಯಾಚ್ ಅಂಥೇಳಿ ನಾ ಕಾಂಪಿಟೇಷನ್ ಬಂದಿದ್ದೀನಿ. ಒಂದು 100 ಸೆಂಚುರಿ ನಾವು ಒಬ್ಬನೇ ಹೊಡಿಬೇಕಂತೇಳಿ ಮಾಡಿದ್ವಿ. ನಾ ಸೆಂಚುರಿ ಹೊಡಿತಿದ್ದೆ, ಅದ್ರ ಬಗ್ಗೆ ಮ್ಯಾಟ್ರ್ ಇಲ್ಲ. ಯಾಕಂದ್ರೆ ನಾನು ಮ್ಯಾಚನ್ನ ಗೆದ್ದೇ ಗೆಲ್ತೀನಿ. ನಾ ಸೆಂಚುರಿ ಹೊಡೆದು ಅದನ್ನು ಮ್ಯಾಚನ್ನು ನಾ ವಿನ್ ಮಾಡ್ಕೋತೀನಿ ಅನ್ನೋ ಒಂದು ಬಿಗ್ ಟಾಸ್ಕ್ ಆಗಿತ್ತು ನನಗೆ. ಅದು ಮ್ಯಾಚ್ ಅದರಲ್ಲಿ ನಮ್ಮ ಟೀಮ್ನಲ್ಲೂ ಪ್ಲೇಯರ್ಸ್ಗಳ ಕಾರ ಆಗೋದ್ರಿಂದ ಅದೊಂದು ಮ್ಯಾಚ್ ನಾವು ಗೆಲ್ಲಕ್ಕಾಗಲಿಲ್ಲ ಅಂಥೇಳಿ ಪ್ರೇತ್ಸ್ ಮುಂಡ್ಯ ಅವರು ವಿರಾಟ್ ಕೊಹ್ಲಿ ಅವರು ದುಃಖದಿಂದ ಹೇಳ್ತಾರೆ ಈ ಥರ ಅಂಥೇಳಿ. ಸನಿಯಕ್ಕೆ ಬಂದಿದ್ದ ಮ್ಯಾಚನ್ನು ನಾವು ನಮ್ಮ ಟೀಮದಿಂದ ಬಿಟ್ಕೊಟ್ಟಂಗಾಯಿತು. ಯಾಕಂದರೆ ಎಂಥ ಚಂದ ಲೀಡನ್ನು ಇಟ್ಕೊಂಡು ಬರತ್ತಿದ್ವು ನಮ್ಮ ಟೀಮನ್ನು ನಾವು. ಅದಾಗೋದ್ರಿಂದ ನಮ್ಮ ಟೀಮ್ ಪ್ಲೇಯರ್ಸ್ ಸ್ವಲ್ಪ ಕಾಲ ಹಿಂಜರೋದ್ರಿಂದ ಆ ಮ್ಯಾಚನ್ನು ನಾವು ಸೋಲಲಾಯಿತು ಅಂತೇಳಿ ದುಃಖದಿಂದ ಮೀಡಿಯಾಸ್ ಮುಂದೆ ವಿರಾಟ್ ಕೊಹ್ಲಿ ಅವರು ಹೇಳ್ತಾರೆ. ಇದ್ರ ಬಗ್ಗೆ ನಿಮ್ಗೆ ಏನಾರು ಸಿಕ್ಕಿದ್ರೆ ನನ್ನ ಚಾನಲ್ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್, ಸಪೋರ್ಟ್ ಮಾಡಿ.